ಶ್ರಮ ಮತ್ತು ಕರುಣ, ಒಂದು ಅನಿರೀಕ್ಷಿತ ಸ್ನೇಹದ ಕಥೆ. ಹಿಮದಿಂದ ಆವೃತವಾದ ಸಮುದ್ರದ ದಡದಲ್ಲಿ ಶ್ರಮ ಎಂಬ ಹೆಸರಿನ ಪೆಂಗ್ವಿನ್ ಏಕಾಂಗಿಯಾಗಿ ಕುಳಿತಿತ್ತು. ಆಗ ಅಲ್ಲಿಗೆ ಕರುಣ ಎಂಬ ಪುಟಾಣಿ ನಾಯಿ ಮೆಲ್ಲಗೆ ನಡೆದುಕೊಂಡು ಬಂದಿತು. ಶ್ರಮನ ಮುಖದಲ್ಲಿ ಬಹಳ ದಣಿವು ಮತ್ತು ಬೇಸರವಿತ್ತು. ಶ್ರಮ ತನ್ನ ಕಣ್ಣೀರು ಒರೆಸಿಕೊಳ್ಳುತ್ತಾ ತನ್ನ ಕಷ್ಟಗಳನ್ನು ಹೇಳತೊಡಗಿದ. ನನ್ನ ಜೀವನ ತುಂಬಾ ಕಠಿಣವಾಗಿದೆ ಕರುಣ. ಪ್ರತಿದಿನವೂ ಬದುಕುಳಿಯಲು ನಾನು ಹೋರಾಡಬೇಕಾಗಿದೆ ಎಂದು ಅವನು ನಿಟ್ಟುಸಿರು ಬಿಟ್ಟನು. ನನ್ನ ಮಂಜುಗಡ್ಡೆಯ ಮನೆ ಕರಗಿಹೋಯಿತು. ನಾನು ನನ್ನ ಕುಟುಂಬದಿಂದ ದೂರವಾಗಿ ಅಲೆದಾಡುತ್ತಿದ್ದೇನೆ. ಈ ಚಳಿಯಲ್ಲಿ ಒಂಟಿತನ ಅತಿದೊಡ್ಡ ಶತ್ರು ಎಂದು ಶ್ರಮ ತನ್ನ ನೋವನ್ನು ಹಂಚಿಕೊಂಡನು. ಕರುಣಾ ಶ್ರಮನ ಹತ್ತಿರ ಬಂದು ಕುಳಿತಳು. ಅವಳು ಏನನ್ನೂ ಮಾತನಾಡಲಿಲ್ಲ, ಆದರೆ ಅವಳ ಕಣ್ಣುಗಳಲ್ಲಿ ಅಪಾರವಾದ ಸಹಾನುಭೂತಿ ಇತ್ತು. ಅವಳು ತನ್ನ ಬೆಚ್ಚನೆಯ ಮೃದುವಾದ ಕೂದಲಿನಿಂದ ಶ್ರಮನಿಗೆ ಸ್ವಲ್ಪ ಉಷ್ಣತೆಯನ್ನು ನೀಡಲು ಪ್ರಯತ್ನಿಸಿದಳು. ಸಮುದ್ರದ ಆಳದಲ್ಲಿ ಭಯಾನಕ ಪ್ರಾಣಿಗಳ ಭಯ ಸದಾ ಇರುತ್ತದೆ. ಹಸಿವಾದಾಗ ಆಹಾರ ಹುಡುಕುವುದು ಸುಲಭದ ಮಾತಲ್ಲ. ಎಷ್ಟೋ ರಾತ್ರಿಗಳನ್ನು ನಾನು ಖಾಲಿ ಹೊಟ್ಟೆಯಲ್ಲೇ ಕಳೆದಿದ್ದೇನೆ ಎಂದು ಶ್ರಮ ವಿವರಿಸಿದನು. ಕರುಣ ಮೆಲ್ಲಗೆ ಬೊಗಳುತ್ತಾ ಹೇಳಿದಳು, ನಾನು ಕೂಡ ಚಿಕ್ಕವಳು ಶ್ರಮ. ಈ ದೊಡ್ಡ ಜಗತ್ತಿನಲ್ಲಿ ನನಗೂ ಒಮ್ಮೊಮ್ಮೆ ಭಯವಾಗುತ್ತದೆ. ಮನೆಯಿಲ್ಲದೆ ಬೀದಿಯಲ್ಲಿ ಅಲೆದಾಡುವುದು ಎಷ್ಟು ಕಷ್ಟ ಎಂದು ನನಗೆ ಗೊತ್ತು. ಶ್ರಮ ಆಶ್ಚರ್ಯದಿಂದ ಅವಳನ್ನು ನೋಡಿದನು. ತನ್ನಂತೆ ಬೇರೆಯವರಿಗೂ ಕಷ್ಟಗಳಿವೆ ಎಂದು ಅವನಿಗೆ ಈಗ ಅರಿವಾಯಿತು. ಎಷ್ಟೇ ಅಲೆಗಳು ಬಂದರೂ ನಾನು ಈಜುವುದನ್ನು ನಿಲ್ಲಿಸಲಿಲ್ಲ. ಅದೇ ನನ್ನನ್ನು ಇಲ್ಲಿಯವರೆಗೆ ಬದುಕಿಸಿದೆ ಎಂದು ಅವನು ತನ್ನ